ಅಭಿಷೇಕ ನಾಳೆ ರಾಮಚಂದ್ರಗೆ ನಾಳೆ ರಾಮಚಂದ್ರಗೆ ಅಭಿಷೇಕವಾಗುವುದೆಂದು ನಾಳೆ ರಾಮಚಂದ್ರಗೆ ಅಭಿಷೇಕ ಅಭಿಷೇಕ ಅಭಿಷೇಕವಾಗುವುದೆಂದು ಕೇಳಿದಳು ಮರೆಯಲ್ಲಿ 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 ನಿಂತು ಮಂತರೆ ಕೇಳಿದಳು ಮರೆಯಲ್ಲಿ ಮರೆಯಲ್ಲಿ ನಿಂತು ಮಂತರೆ ನಾಳೆ ರಾಮಚಂದ್ರಗೆ ಅಭಿಷೇಕವಾಗುವುದೆಂದು ಕೇಳಿದಳು ಮರೆಯಲ್ಲಿ ನಿಂತು ಮಂತರೆ ಕೇಳಿದಳು ಮರೆಯಲ್ಲಿ ನಿಂತು ಮಂಥರೆ ಹಾಳಾಗಿ ಹೋಗ್ಲಿ ಹಾಳಾಯ್ತು ಹಾಳಾಯ್ತು ಏ ಕೈಕಾ ಕೈಕಾ ಏನಾಯ್ತು ಹೌದಲ್ಲ ಓಡೋಡಿ ಬಂದೆ ಗೊತ್ತಾಯ್ತು ಅಯ್ಯಬ್ಬ ಇದ್ದಲ್ಲೆಲ್ಲ ಶ್ವಾಸ ಹೋಗ್ತಾ ಉಂಟು ನೋಡಿದ್ರೆ ಗೊತ್ತಾಗ್ತದಲ್ಲ ನೀನಿನ್ನು ಬಿದ್ದು ನಿದ್ರೆ ಮಾಡ್ತಾ ಇದ್ದಿ ಹೌದು ಅರಮನೆಯಲ್ಲಿ ಏನಾಗ್ತಾ ಉಂಟು ಗೊತ್ತಾ ಏನಾಗಿದೆ ನಾಳೆ ರಾಮಚಂದ್ರನಿಗೆ ಪಟ್ಟಬಂಧ ಮಹೋತ್ಸವ ಅಂತೆ ಯಾರಿಗೆ ರಾಮನಿಗೆ ಪಟ್ಟ ಸರಿಯ ರಾಮನಿಗೆ ನಾಳೆ ಪಟ್ಟ ಮಂತರೇ ಮಂತರೆ ಒಳ್ಳಿತಾಯ್ತು ಮಂಥರೆ ಒಳ್ಳಿತಾಯ್ತು ಮಂಥರೆ ಒಳ್ಳಿತಾಯ್ತು ಮಂಥರೆ ಒಳ್ಳಿತಾಯ್ತು ಒಳ್ಳಿತಾಯ್ತು ಮಂಥರೆಗೆ ಒಳ್ಳಿತಾಯ್ತು ಒಳ್ಳಿತಾಯ್ತು ಮಂಥರೆಗೆ ಒಳ್ಳಿತಾಯ್ತು 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 ಚಂದವಾದುದಕ್ಕೇನು ಚಂದವಾಯ್ತು 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 ಅದಕ್ಕೇನು ಚಂದವಾಯ್ತು ಚಂದವಾಯ್ತು
ಒಳ್ಳಿತಾಯ್ತು ಚಂದವಾಯಿತದಕೇನು ಆ ಆ ಆ ಕಂದ ರಾಮಚಂದ್ರನ ಕಂದ ರಾಮಚಂದ್ರನ ಆನಂದವ ನೋಡುವ ನಾಳೆ ಕಂದ ರಾಮಚಂದ್ರನ ರಾಮಚಂದ್ರನ ಆನಂದವ ನೋಡುವ 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 ನಾಳೆ ಮಂಥರಕ್ಕೆ ಒಳ್ಳಿತಾಯ್ತು ಚಂದವಾಯಿತದಕೇನು ಕಂದ ರಾಮಚಂದ್ರನ ಆನಂದವ ನೋಡುವ ನಾಳೆ ರಾಮಚಂದ್ರನ ಆ ಆ ಕಂದ ರಾಮಚಂದ್ರನ ಆನಂದವ ನೋಡುವ ನಾಳೆ ಮಂಥರೆ ಕೇಳೊಳ್ಳಿದಾಯ್ತು ಚಂದವಾಯಿತದಕೇನು ಮಂಥರೆ ಕೇಳೊಳ್ಳಿದಾಯ್ತು ಚಂದವಾಯಿತದಕೇನು ಚಂದವಾಯಿತದಕೇನು ಕಂದ ರಾಮಚಂದ್ರನ ಆನಂದವ ನೋಡುವ ನಾಳೆ ಕಂದ ರಾಮಚಂದ್ರನ ಆನಂದವ ನೋಡುವ ನಾಳೆ ಆ
ಚಂದ್ರನ ಆನಂದವ ನೋಡುವ ತಧೀಂ ದಿನಧೀಂ ತಾತೈ ದಿನಧೀಂ ತಾತೈ ದಿನಧೀಂ ದಿನಧೀಂ ದಿನತಾಂ ದಿನಧೀಂ ದಿನತಾಂ ದಿನತಾದೀಂ ತದಿನತೈ तधीं ततै तधीं ततै तधीं ततै तधीं तधीं धीं धीं तां ततै तै तै तां तधीं धीं धीं ततै तै 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 तां तै तदिन धीगड़ ಮಂಥರೆಗೆ ಒಳ್ಳಿದಾಯ್ತು ಒಳ್ಳಿದಾಯ್ತು ಸಂತೋಷ ಆಯ್ತು ಸಂತೋಷ ಆಯ್ತು. ಇದಕ್ಕಿಂತ ಜೀವನದಲ್ಲಿ ಸಂತೋಷದ ವಾರ್ತೆಯನ್ನು ಕೇಳುವುದಕ್ಕೆ ಇಲ್ಲ. ನೀನು ಕುಣಿದಾಗಲೇ ಸಂತೋಷ ಆದದ್ದು ಗೊತ್ತಾಯ್ತು. ನನ್ನ ಮಗ ರಾಮನಿಗೆ ನಾಳೆ ಪಟ್ಟ ಬಂದ ಮಹೋತ್ಸವ. ನೋಡ್ಬೇಕು ಅಂತ ಎಷ್ಟೋ ಕಾಲದಿಂದ ಹಪಪಿಸ್ತಾ ಇದ್ದೆ, ಹಂಬಲಿಸ್ತಾ ಇದ್ದೆ. ಆ ಯೋಗ ನಾಳೆ ಅಂತ ಆದ್ರೆ ಸಂತೋಷ ಆಯ್ತು. ಆದ್ರೆ ಒಂದು ಇಷ್ಟು ಸಂತೋಷದ ವಾರ್ತೆಯನ್ನು ಹೇಳಿದ ನಿನ್ನನ್ನು ಹಾಗೆ ಕಳಿಸುವುದಿಲ್ಲ. ಅಂದ್ರೆ ಸರಿಯಾದ ಉಡುಗೊರೆ ಕೊಟ್ಟು ಕಳಿಸ್ತೇನೆ. ಇದು ಚಂದ್ರಗಾವಿಯ ಶಾಲೆ. ರಾಜ ವಾರ್ತೆಯನ್ನು ಹೇಳಿದಾಗ ಉಡುಗೊರೆಯಾಗಿ ಕೊಡುವುದು. ಇಟ್ಕೋ ಇಟ್ಕೋ. ಸಂತೋಷ ಆಯ್ತಾ? ಇನ್ನೂ ಹೇಳು, ಮತ್ತು ಹೇಳು, ಕೇಳಬೇಕು. ಈ ಉಡುಗೊರೆಯನ್ನು ಹೊತ್ತು ಬಟ್ಟೆ ಸೀರೆ ಉಟ್ಟು ಓಡಾಡಬೇಕು. ಓಡಾಡು. ಇದು ನೀನು ಕೊಡುವ ಬಹುಮಾನ. ಹೌದು, ಇದು ಸಂತೋಷ. ಹೌದು, ಉಡುಗೊರೆ. ಉಡುಗೊರೆ. ಧರಣಿಯ ದೀಪತಿತ್ವ ರಾಮದಾದರ ಧರಣಿಯ ದೀಪತಿತ್ವ ರಾಮದಾದರ ನಿನ್ನ ಭರತಗಾತನಲ್ಲಿ ಚಾಕರಿ ಒಹುದಮ್ಮ ನಿನ್ನ ಭರತಗಾತನಲ್ಲಿ ಚಾಕರಿ 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 ಚಾಕರಿಯ ಬೋಧಮ್ಮ ತರುಣಿ ಜಾನಕಿ ಪಟ್ಟದ ರಸೆಯಾಗುವಳು ತರುಣಿ ಜಾನಕಿ ಪಟ್ಟದ ರಸೆಯಾಗುವಳು ತರುಣಿ ಜಾನಕಿ ಅರಸೆಯಾಗುವಳು ನಿರತ ಸೇವಕ ವೃತ್ತಿ ಪರಿಚಾರಿಯಾದೆ ನಿರತ ಸೇವಕ ವೃತ್ತಿ ಪರಿಚಾರಿಯಾದೆ ನಿರತ ಸೇವಕ ವೃತ್ತಿ ನಿರತ ಸೇವಕ ವೃತ್ತಿ ಪರಿಚಾರಿಯಾದೆ 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 ನಿರತ ಸೇವಕ ವೃತ್ತಿ ನಿರತ ಸೇವಕ ವೃತ್ತಿ ಪರಿಚಾರಿಯಾದೆ
ಪರಿಚಾರಿಯಾದೆ ನಿರತ ಸೇವಕ ವೃತ್ತಿ ಪರಿಚಾರಿಯಾದೆ ನಿರತ ಸೇವಕ ವೃತ್ತಿ ಪರಿಚಾರಿಯಾದೆ ನಿರತ ಸೇವಕ ವೃತ್ತಿ ಪರಿಚಾರಿ ಸೇವಕ ವೃತ್ತಿ ಪರಿಚಾರಿಯಾದೆ ಪರಿಚಾರಿಯಾದೆ ನಿರತ ಸೇವಕ ವೃತ್ತಿ ಪರಿಚಾರಿಯಾದೆ ನಿರತ ಸೇವಕ ವೃತ್ತಿ ಪರಿಚಾರಿಯಾದೆ ಪರಿಚಾರಿ ಆದೆ ಅಂದರೆ ಹೌದೇನೆ ಏನೇ ಯಾವ ಕೊಟ್ಟ ಉಡುಗೊರೆ ಬೇಡ ಅಂತ ಇದೆಯಾ ಕೈಕ ಏನೇ ಓಡೋಡಿ ಬಂದು ನಾಳೆ ರಾಮನಿ ಪಟ್ಟ ಆಗ್ತದೆ ಅಂತ ಕೈಕ ಹಾ ಇದು ಸರಿಯೇನೆ ಅಂತ ಹೇಳಿ ಕೇಳಿದ್ರೆ ಕುಣಿದು ಬಿಟ್ಟೆ. ಸಂತೋಷ. ನಾಳೆ ರಾಮನಿ ಪಟ್ಟ ಆದ್ರೆ ಏನಾಗ್ತದೆ? ಏನಾಗ್ತದೆ? ರಾಜ ಆಗ್ತಾನೆ. ನಿನಗೂ ಒಬ್ಬ ಮಗ ಇದ್ದಾನಲ್ಲ, ಇದ್ದಾನಲ್ಲ, ರಾಮ ರಾಜ ಆಗ್ತಾನೆ. ನಿನ್ನ ಮಗ ಭರತ ಏನಾಗ್ತಾನೆ ಹೇಳು? ಅಷ್ಟು ಗೊತ್ತಾಗುದಿಲ್ಲ ನಿನಗೆ. ಯುವರಾಜ ಆಗ್ತಾನೆ. ಯುವರಾಜ ಆಗ್ತಿದ್ನೋ ಏನೋ, ಕೌಸಲ್ಯ ಎರಡನೇ ಮಗ ಆಗಿ ಹುಟ್ಟಿದ್ರೆ. ಅಮ್ಮ ಎಷ್ಟೊತ್ತಿಗೂ ರಾಮನ ಕಾಲೊತ್ತುತ್ತಾ ಸೇವಕನಾಗಿ ಬದುಕ್ತಾನೆ. ಅಷ್ಟೇ ಹೌದಲ್ವ? ಅಷ್ಟೇ ಅಲ್ಲ, ಅಣ್ಣನ ಸೇವೆ ತಮ್ಮ ಮಾಡ್ಲಿ ಏನೀಗ? ಕೈಕಾ ಏನು? ರಾಮ ಪಟ್ಟಕ್ಕೆ ಬಂದ ಮೇಲೆ ಸೀತೆ ಅಲ್ವೇನೆ ಮಹಾರಾಣಿ ಆಗುವವಳು? ಮತ್ ನೀನೇನೆ ಮಹಾರಾಣಿ ಆಗುವವಳು ಸೀತೆಯೇ. ನನಗೆ ಯೋಗ್ಯತೆ ಇದ್ರೂ ಯೋಗ ಇಲ್ಲ. ನಿಗೇನೆ ಹಣೆ ಬರ ಯೋಗ್ಯತೆ ಅಂದ್ರೆ ಗಟ್ಟವಳೆ. ನಾನು ಸಿಕ್ಕಿದವಳು, ಸೀತೆಯು ಸಿಕ್ಕಿದವಳು. ಹೌದು. ಸೀತೆ ಯಾಗ ಭೂಮಿಯಲ್ಲಿ ಸಿಕ್ಕಿದವಳಂತೆ, ನಾನು ನಿನ್ನ ಅಪ್ಪನಿಗೆ ಕಾಡಿನಲ್ಲಿ ಸಿಕ್ಕಿದವಳು. ನಾನಾಗಬೇಕೆಂಬ ಆಸೆಯಿಂದಲ್ಲ. ನಾಳೆ ಸೀತೆ ಮಹಾರಾಣಿ ಆದ ಮೇಲೆ ಕೈಕಾದೇವಿಯವರು ನಾಳೆ ಏನಾಗುತ್ತಾರೆ? ಅಯ್ಯೋ ಏನು? ಆಮೇಲೆ ಕೈಕಾದೇವಿಯವರು ರಾಜಮಾತೆ ಆಗ್ತಾರೆ. ಅದಕ್ಕಾಗಿ ತಿಳಿದವರು ಹೇಳಿದ್ರು, ಏನು? ಹೆಂಗಸರು ಹಗಲಿನಲ್ಲಿ ಮಲಗಬಾರ್ದು, ಹಗಲ್ ಗನಸು ಕಾಣಬಾರದು ಅಂತ. ನೀನು ರಾಜಮಾತೆ ಅಲ್ಲ. ಈಗಾಗಲೇ ಕೌಸಲ್ಯ ತಾನು ರಾಜಮಾತೆ ಅಂತ ಕಂಡ ಸಖಿಯರಿಗೆಲ್ಲ ಸೀರೆ ಕೊಟ್ಟಾಯ್ತು. ಕೊಡ್ಲಿ. ನೀನೇನಾಗ್ತೀಯ ಗೊತ್ತಾ? ಏನಾಗ್ತದೆ? ನನ್ನ ಹಾಗೆ ಸೀರೆ ಉಟ್ಟು ಅರಮನೆಯ ದಾಸರಿಂದಲೂ ಕಡೆ ಆಗ್ತೀಯ. ಅಂದರೆ ರಾಮನಿ